ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ರವೆ ಮತ್ತು ಸೌತೆಕಾಯಿ ಯೂಸ್ ಮಾಡಿ 10ರಿಂದ 15 ನಿಮಿಷದಲ್ಲೇ ದಿಢೀರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ದೋಸೆ ಮಾಡೋಕ್ಕೆ ಸೋಡಾ ಬೇಡ, ಈನೋ ಬೇಡ, ಮೊಸರು ಬೇಡ. ಮನೇಲಿರೋ ಕೆಲವೇ ಸಾಮಗ್ರಿಗಳಲ್ಲಿ ತುಂಬ ರುಚಿಯಾಗಿರೋ ದೋಸೆ ರೆಡಿಯಾಗಿರುತ್ತೆ. ದೋಸೆ ಮಾಡೋಕ್ಕೆ 1 ಕಪ್ ಮೀಡಿಯಮ್ ರವೆನ ಒಂದು ಬೌಲಿಗೆ ಹಾಕೊಳ್ಳೋಣ. ಮೀಡಿಯಮ್ ರವೆ ಇಲ್ಲಾಂದರೆ ಚಿರೋಟಿ ರವೆ ಬೇಕಾದರೂ ಯೂಸ್ ಮಾಡಬಹುದು. ಒಂದು ಕಪ್ ರವೆಗೆ 1 ಕಪ್ ನೀರು ಹಾಕೊಳ್ಳೋಣ. 1 ಕಪ್ ನೀರು ಹಾಕಿದ ಮೇಲೆ ರವೆ ಮೇಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಕ್ಕೊಳ್ಳೋಣ. ಯಾಕಂದರೆ ನಾವಿಲ್ಲಿ ಸೌತೆಕಾಯಿ ಯೂಸ್ ಮಾಡೋದ್ರಿಂದ ಸೌತೆಕಾಯಲ್ಲೇ ಸಾಕಷ್ಟು ನೀರಿರುತ್ತೆ. ಹಾಗಾಗಿ ಜಸ್ಟ್ ರವೆ ನೆನೆದ್ರೆ ಸಾಕು, ಅದಕ್ಕೋಸ್ಕರ ನೀರು ಹಾಕೋತಿದ್ದೀವಿ. ಸೊ ಎಕ್ಸ್ಟ್ರಾ ನೀರನ್ನೆಲ್ಲ ಒಂದು ಬೌಲಿಗೆ ತೆಗೆದು ಈ ಥರ ಬಗ್ಸಿಟ್ಕೊಳ್ಳೋಣ. ಒಂದು 5ರಿಂದ 10 ನಿಮಿಷ ಈ ರವೆನ ನೆನೆಯೋಕೆ ಬಿಡೋಣ. ಅಷ್ಟರಲ್ಲಿ ಈ ದೋಸೆಗೆ ಬೇಕಾಗಿರೋ ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋಣ. ದೋಸೆ ಮಾಡೋಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜಿಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಈ ಸೌತೆಕಾಯಿಗಳನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ದೊಡ್ಡ ಸೌತೆಕಾಯಿ ಇಲ್ಲ ಅಂದರೆ ಮೀಡಿಯಮ್ ಇದ್ದರೆ ಮೀಡಿಯಮ್ ಸೈಜಿಂದು 2 ಸೌತೆಕಾಯಿ ತೊಗೊಳ್ಳಿ. ಈ ಸೌತೆಕಾಯಲ್ಲಿ ಸಿಪ್ಪೆನ ಪೀಲ್ ಮಾಡಿ ತೆಗೆಯೋ ಅವಶ್ಯಕತೆ ಇರಲ್ಲ. ಸಿಪ್ಪೆ ಸಮೇತ ಕಟ್ ಮಾಡಿ ಹಾಗೆ ದೋಸೆ ಮಾಡೋಕ್ಕಾಗಬಹುದು. ಸಿಪ್ಪೆನ ಪೀಲ್ ಮಾಡಿದರೆ ದೋಸೆ ಕಲರು ಅಷ್ಟು ಗ್ರೀನಾಗಿ ಬರಲ್ಲ. ಸಿಪ್ಪೆ ಸಮೇತ ಹಾಕಿದರೆ ಕಲರ್ ತುಂಬ ಚೆನ್ನಾಗಿ ಡಾರ್ಕಾಗಿ ಗ್ರೀನಾಗಿ ಬರುತ್ತೆ. ಸೌತೆಕಾಯಿದು ಬೀಜ ಬಲ್ತಿದ್ರೆ ಬೀಜ ಬೇಕಾದರೆ ತೆಗೆದು ಹಾಕೋಬಹುದು. ಎಳೆ ಸೌತೆಕಾಯಿ ಇದ್ದರೆ ಬೀಜ ಸಮೇತನೇ ಹಾಕ್ಕೊಂಡು ರುಬ್ಕೋಬಹುದು. ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿನೆಲ್ಲ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ನಾವು ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ರವೆ ಚೆನ್ನಾಗಿ ನೆಂದಿದೆ, ಫುಲ್ ಸಾಫ್ಟಾಗಿ ಆಗಿದೆ ರವೆ. ಈಗ ನೆಂದಿರೋ ರವೆನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೆನೆಸಿಟ್ಕೊಂಡಿರೋ ರವೆ ಹಾಕಿದ ಮೇಲೆ ನಾವು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿಗಳನ್ನ ಕೂಡ ಈ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಅಷ್ಟು ಖಾರ ಬರಲ್ಲ 2 ಹಾಕಿದರೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಹಾಕೋಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, 1/4 ಚಮಚ ಜೀರಿಗೆ, ಒಂದು 1/4 ಕಪ್ಪಿನಷ್ಟು ತುರಿದಿರೋ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೊಳ್ಳೋಣ. ಸೌತೆಕಾಯಲ್ಲಿ ನೀರು ಇರೋದ್ರಿಂದ ರವೆನೂ ನೆನೆಸಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕದೇ ಗಟ್ಟಿಯಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋಣ. ನೋಡಬಹುದು, ತುಂಬ ಸಾಫ್ಟಾಗಿ ಫೈನಾಗಿರೋ ದೋಸೆ ಹಿಟ್ಟಿಂದು ಪೇಸ್ಟ್ ರೆಡಿಯಾಗಿದೆ. ಈಗ ಈ ದೋಸೆ ಹಿಟ್ಟನ್ನೆಲ್ಲ ಒಂದು ಬೌಲಿಗೆ ಹಾಕಿಟ್ಕೊಳ್ಳೋಣ. ಈ ದೋಸೆ ಹಿಟ್ಟು ಇಷ್ಟೇ ಗಟ್ಟಿಗಿದ್ರೆ ಆಯಿತು. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ರುಬ್ಕೋಬೇಡಿ ಅಥವಾ ಜಾಸ್ತಿ ನೀರು ಹಾಕೋಬೇಡಿ. ಕೆಲವೊಂದು ಸರ್ತಿ ಮಿಕ್ಸಿಯಲ್ಲಿ ರುಬ್ಬುವಾಗ ಸೌತೆಕಾಯಿ ಪೀಸ್ಗಳು ಮಿಕ್ಸಿ ಬ್ಲೇಡಿಗೆ ಸಿಕ್ಕಿರಲ್ಲ, ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ದೋಸೆ ಹಿಟ್ಟು ರುಬ್ಬಿದ ಮೇಲೆ ಆ ಪೀಸ್ಗಳನ್ನ ತೆಗೆದು ಸೈಡಿಗೆ ಹಾಕೋಬಹುದು, ಇಲ್ಲಾಂದರೆ ಹಾಗೇ ಕೂಡ ದೋಸೆನ ಮಾಡ್ಕೋಬಹುದು. ಈ ಸೌತೆಕಾಯಿ ದೋಸೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಸಿಂಪಲ್ಲಾಗಿರೋ ಒಂದು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ಮಾಡೋಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತುರಿದಿರೋ ತೆಂಗಿನಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ನಾನಿಲ್ಲಿ 2 ಹಸಿರು ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 1/4 ಚಮಚ ಜೀರಿಗೆ, 4 ಚಮಚ ಹುರಿಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ಚಟ್ನಿ ರುಬ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈಗ ಈ ಚಟ್ನಿನೆಲ್ಲ
ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ದೋಸೆ ಮಾಡೋಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು, ಪ್ಯಾನ್ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಎಣ್ಣೆನ ಪ್ಯಾನ್ ಮೇಲೆ ಹಾಕಿ ಸ್ವಲ್ಪ ನೀರು ತಕ್ಕಳಿಸಿ ಬಟ್ಟೆಲಿ ನೀಟಾಗಿ ದೋಸೆ ಪ್ಯಾನ್ನೆಲ್ಲ ಒರೆಸ್ಕೊಂಡ್ರೆ ಪ್ಯಾನ್ ದೋಸೆ ಮಾಡೋಕ್ಕೆ ರೆಡಿಯಾಗಿರುತ್ತೆ. ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡೋದಿದ್ರೆ ಡೈರೆಕ್ಟಾಗಿ ಹಾಗೆ ದೋಸೆ ಇದ್ರ ಮೇಲೆ ಹಾಕೋಬಹುದು. ನಾನ್ ಸ್ಟಿಕ್ ತವ ಇಲ್ಲ ಅಂದರೆ ಈ ಥರ ಹಂಚನ್ನ ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದು ಚಮಚ ದೋಸೆ ಹಿಟ್ಟನ್ನ ಪ್ಯಾನ್ ಮೇಲೆ ಹಾಕಿ ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ಈ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ದೋಸೆ ತುಂಬಾ ತೆಳುಗೆ ಹಾಕೋಬಹುದು, ಎಲ್ಲೂ ಹರಿಯಲ್ಲ ಏನಿಲ್ಲ. ಒಂದು ಚಮಚ ಎಣ್ಣೆ ಹಾಕಿ ಸ್ವಲ್ಪ ದೋಸೆ ಕಲರ್ ಚೇಂಜ್ ಆಗೋ ತನಕ ದೋಸೆನ ಬೇಯಿಸ್ಕೊಳ್ಳೋಣ. ಇದೇ ರೀತಿ ಬಾಕಿ ಎಲ್ಲ ದೋಸೆಗಳನ್ನೂ ಮಾಡ್ಕೊಳ್ಳೋಣ. ಈ ಥರ ದೋಸೆ ಮಾಡಿದರೆ ಒಂದು ದೋಸೆ ತಿನ್ನೋರು 4 ದೋಸೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ ಈ ಸೌತೆಕಾಯಿ ದೋಸೆ. ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ 10 ನಿಮಿಷದಲ್ಲೇ ದಿಢೀರಾಗಿ ಮಾಡ್ಬೋದಂತ ಸೌತೆಕಾಯಿ ದೋಸೆ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.